ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು ಅಥವಾ ಏನಾದರೂ ಒಂದು ಕೆಲಸವನ್ನು ಮಾಡಿ ಪರಿಪೂರ್ಣವಾಗಿ ಅದರ ಫಲವನ್ನು ನಾನು ಪಡ್ಕೊಳ್ಬೇಕು ಅಂತಕ್ಕಂತಹ ಆಸೆಯನ್ನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದರೆ, ಬೇರೆಯವರ ಸಹಾಯವೂ ಇದಕ್ಕೆ ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ದರೆ ನಿಮ್ಮ ಆಸೆ ಹುಸಿಯಾಗ್ತಕ್ಕಂಥದ್ದು. ನೀವು ಅಂದುಕೊಂಡಂತಹ ಕೆಲಸಕ್ಕೆ ಈ ದಿವಸ ಏನೋ ಅಡ್ಡಿ ಆಗತ್ತೆ ಅಂತ ಅರ್ಥ. ಸಹಾಯ ಬೇರೆಯವರಿಂದ ಅಪೇಕ್ಷೆ ಪಟ್ಟಾಗ, ಅವರು ಸಹಾಯ ಮಾಡದೇ ಇದ್ದಾಗ ತಾಳ್ಮೆ ಕಳ್ಕೊಳ್ತಕ್ಕಂತಹ ಪ್ರಸಂಗ ಬರುತ್ತೆ. ಕೋಪಾವಿಷ್ಟರಾಗ್ತಕ್ಕಂಥದ್ದಾಗತ್ತೆ. ಅವರ ಜೊತೆಯಲ್ಲಿ ಕೂಗಾಟ, ಜಗಳ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಅದು ಮನೆಯವರೇ ಆಗಿರಲಿ ಅಥವಾ ಸ್ನೇಹಿತರು, ಬಂಧುಗಳು ಯಾರೇ ಆಗಿರಲಿ ಅಥವಾ ಸಹೋದ್ಯೋಗಿಗಳೇ ಆಗಿರಲಿ, ಅವರ ಜೊತೆಯಲ್ಲಿ ಜಗಳ ಆಗ್ತಕ್ಕಂಥದ್ದಾಗತ್ತೆ. ಇದರಿಂದ ನಿಮ್ಗೆ ಆಗಬೇಕಾದಂತಹ ಕೆಲವು ಕೆಲಸಗಳಿಗೂ ಕೂಡ ಭಂಗವಾಗುತ್ತೆ. ಹಾಗಾಗಿ ತಾಳ್ಮೆ ಬಹಳ ಮುಖ್ಯ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ, ಆದರೆ ಬೇರೆಯವರನ್ನೇ ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಬೇರೆಯವರು ಅಲ್ಪ ಸ್ವಲ್ಪ ನಿಮಗೆ ಸ್ಪಂದನೆಯನ್ನು ಕೊಟ್ಟರೂ ಕೂಡ ನಿಮಗೆ ಸಮಾಧಾನ ಇರೋದಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನೀವು ಅಂದುಕೊಂಡ ಹಾಗೇ ಎಲ್ಲರೂ ಇರಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ತಪ್ಪಾಗಬಹುದು. ಆದರೂ ಕೂಡ ನೀವು ಬಹಳ ಬೇಸರವನ್ನೇ ಹೊರಗೆ ಹಾಕ್ತೀರಿ. ಯಾರದ್ದೋ ಸಹಾಯ ಸಹಕಾರ ಅಲ್ಪ ಸ್ವಲ್ಪವಾದರೂ ಸಿಕ್ತಲ್ಲ ಅನ್ನುವಂತಹ ಸಮಾಧಾನ ನಿಮಗಿಲ್ಲದೇ ಇರತಕ್ಕಂಥದ್ದು. ಮನಸ್ಸಿಗೆ ಒಟ್ಟಾರೆ ತೃಪ್ತಿ ಎನ್ನುವಂಥದ್ದು ಇರೋದಿಲ್ಲ. ಏನೋ ನನ್ನ ಒಂದು ಯೋಗ್ಯತೆಗೆ ಇಷ್ಟಾದರೂ ಆಯ್ತಲ್ಲ ಅನ್ನುವಂತಹ ಭಾವನೆ ಇಲ್ಲದೆ ಇದ್ದಾಗ ಅದು ಕಷ್ಟವಾಗುತ್ತೆ. ಹಾಗಂತ ಎಲ್ಲದರಲ್ಲೂ ರಾಜಿ ಮಾಡಿಕೊಳ್ಬೇಕು ಅನ್ನುವಂತಹ ಅರ್ಥ ಏನಲ್ಲ. ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ, ಅದಕ್ಕೆ ಪ್ರತಿಫಲ ಸಿಕ್ಕದೇ ಇದ್ದಾಗ ನಾವು ಬೇಸರ ಪಡ್ತಕ್ಕಂಥದ್ದು ಸಹಜ. ಆದರೆ ಬೇರೆಯವರನ್ನೇ ನಿರೀಕ್ಷೆ ಮಾಡಿ ಅವರು ನಿಮಗೆ ಸಹಾಯ ಮಾಡಲೇಬೇಕು ಅನ್ನುವಂಥದ್ದೇನು, ಇದು ಪ್ರಶ್ನೆಯಾಗತ್ತೆ. ಆದ್ದರಿಂದ ಆ ವಿಚಾರವನ್ನು ಗಮನಿಸ್ಕೊಳ್ಳಿ. ನಿಮ್ಮನ್ನು ಸೋಲಿಸಬೇಕು ಅನ್ನೋದಾಗಿ ಪ್ರತಿಸ್ಪರ್ಧಿಗಳು ಕಾಯ್ತಾ ಇರ್ತಾರೆ. ಜಾಗ್ರತೆಯನ್ನು ವಹಿಸಬೇಕು. ಯಾವ ಕ್ಷಣದಲ್ಲಿ ನಿಮ್ಮನ್ನು ಹಿಡಿದರೆ ನೀವು ದುರ್ಬಲರಾಗ್ತೀರಿ ಅನ್ನುವಂಥದ್ದು ಪ್ರತಿಸ್ಪರ್ಧಿಗಳಿಗೆ ಗೊತ್ತಿರತಕ್ಕಂಥದ್ದು. ಸಂಪೂರ್ಣವಾಗಿ ಬೇರೆಯವರ ಆಶ್ರಯವನ್ನು ಮಾಡಿಯೇ ನೀವು ಕೆಲಸಗಳನ್ನು ಹಾಳು ಮಾಡಿಕೊಳ್ತೀರಿ. ಆದ್ದರಿಂದ ಬೇರೆಯವರನ್ನು ಆಶ್ರಯವಾಗಿ ಮಾಡ್ತಕ್ಕಂತಹ ಯಾವುದೇ ಕೆಲಸಗಳ ಸಂಕಲ್ಪವನ್ನು ಮಾಡಬೇಡಿ. ಆ ಕೆಲಸ ಅವರಿಂದ ನನಗಾಗತ್ತೆ ಅನ್ನುವಂತಹ ಭರವಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಒಟ್ಟಾರೆ ಫಲವಾಗಿರುತ್ತೆ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಅವನಿಂದ ನಿಮಗೆ ದೃಢವಾದಂತಹ ಒಂದು ಶಕ್ತಿ, ಭಕ್ತಿ ಎಲ್ಲವೂ ಕೂಡ ಮೈಗೂಡಲಿ. ಶುಭವಾಗಿ. ವೃಷಭ ರಾಶಿ. ಭೂ ಸಂಬಂಧವಾದಂತಹ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಅಥವಾ ಆಸ್ತಿಯನ್ನು ಕೊಂಡು ಮಾರಾಟ ಮಾಡುವಂಥವ್ರಿಗೆ, ನಿವೇಶನಗಳನ್ನು ಮಾಡಿ ಮಾರಾಟ ಮಾಡುವವರಿಗೆ ಈ ದಿವಸ ಒಳ್ಳೆಯದಲ್ಲ. ಅಂದರೆ ಅದರ ಅರ್ಥ ಏನು, ನಮ್ಮ ವ್ಯವಹಾರ ಚೆನ್ನಾಗಿರೋದಿಲ್ಲ, ನಮಗೆ ಲಾಭ ಅನ್ನುವಂಥದ್ದು ಸಿಕ್ಕೋದಿಲ್ಲ, ಅಥವಾ ಇನ್ಯಾವುದೋ ದಾಖಲಾತಿಗಳ ವಿಚಾರದಲ್ಲೋ ಅಥವಾ ಗ್ರಾಹಕರ ವಿಚಾರದಲ್ಲೋ ಒಂದಷ್ಟು ವೈಮನಸ್ಯ, ಮನಸ್ತಾಪಗಳು ಆಗ್ತಕ್ಕಂಥದ್ದಾಗತ್ತೆ. ಖರೀದಿಗೆ ಬಂದಂತಹ ಗ್ರಾಹಕರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ವ್ಯವಹಾರಸ್ಥರಾಗಲಿ ಯಾವುದೇ ರೀತಿಯ ವ್ಯವಹಾರವನ್ನು ನಿಮ್ಮ ಜೊತೆಯಲ್ಲಿ ಮಾಡದಲ್ಲೇ ಹಿಂದಿರುಗಬಹುದು. ಕೇವಲ ಮಾತು ಅಷ್ಟೇ. ಅದರಿಂದ ನಿಮಗಾದರೂ ಪ್ರಯೋಜನ ಏನು, ಇದನ್ನು ಆಲೋಚನೆ ಮಾಡಬೇಕಾಗತ್ತೆ. ಸರಿಯಾದ ಮಾಹಿತಿ, ಸರಿಯಾದಂತಹ ದಾಖಲಾತಿಗಳಿದ್ದರೆ ಮಾತ್ರ ನಿಮಗೆ ಈ ದಿವಸ ಒಂದು ರೀತಿಯಲ್ಲಿ ಸಂಕಷ್ಟದಿಂದ ಪಾರಾಗ್ತಕ್ಕಂತಹ ಒಂದು ಸಂದರ್ಭ ಇರಬಹುದು. ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂತಹ ದಿವಸ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು, ಪ್ರಾಮಾಣಿಕವಾದಂತಹ ಪರಿಶ್ರಮವನ್ನು ಓದಿನ ಮೇಲೆ ಹಾಕಿ ಯಶಸ್ಸನ್ನು ಹೊಂದಿ, ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕೂಡ ಪ್ರಾರ್ಥನೆ, ಆರಾಧನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮದ ಯಾವುದೇ ಕೆಲಸಗಳಿಗೆ ಅಥವಾ ನಿಮ್ಮ ಯಾವುದೇ ಹೊಸ ಯೋಜನೆಗಳಿಗೆ ಕುಟುಂಬದವರಿಂದ, ಕುಟುಂಬ ಸದಸ್ಯರಿಂದ, ಅಣ್ಣ ತಮ್ಮ, ಅಕ್ಕ ತಂಗಿ ಅಥವಾ ಹೆಂಡತಿ ಮಕ್ಕಳು, ಗಂಡ ಮಕ್ಕಳು ಯಾರಿಂದಲೂ ಕೂಡ ಸಹಾಯ ಸಹಕಾರ ದೊರಕೋದಿಲ್ಲ.
ಕೇವಲ ನಿಮ್ಮ ಅಪೇಕ್ಷೆ, ನಿಮ್ಮ ಭ್ರಮೆಯಾಗ್ಬಿಡುತ್ತೆ, ನಮ್ಮ ಕುಟುಂಬದ ಸದಸ್ಯರು ನನಗೆ ಸಹಕಾರ ನೀಡ್ತಾರೆ ಅಂತ. ಖಂಡಿತವಾಗಿ ಅದು ಆಗದೇ ಇರತಕ್ಕಂಥದ್ದು. ಮನೆಯಿಂದ ಹೊರಗಡೆ ಹೋದಾಗ ನಿಮಗೆ ಬೆಲೆ ಜಾಸ್ತಿ ಇರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಆದರೆ ಮನೆಯಲ್ಲಿ ನಿಮಗೆ ಯಾವುದೇ ಸ್ಥಾನ, ಮಾನ, ಮರ್ಯಾದೆ ಅಂತಕ್ಕಂಥದ್ದು ನಿರೀಕ್ಷೆ ಮಾಡೋದಕ್ಕೆ ಕಷ್ಟ ಆಗಬಹುದು. ಬೇರೆಯವರಿಗೆ ಉಪಕಾರವನ್ನು ಮಾಡ್ತೀರಿ, ಮನೆಗೆ ನಿಮ್ಮಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ, ಮನೆ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಅನ್ನುವಂತಹ ಒಂದು ಆಕ್ಷೇಪ ನಿಮ್ಮ ಮೇಲೆ ಇರತಕ್ಕಂಥದ್ದು. ಕುಟುಂಬ ಸದಸ್ಯರು ಅದನ್ನು ಬಹಳ ನೇರವಾಗಿ ಹೇಳ್ತಕ್ಕಂತಹ ಕೆಲಸ ಆದರೂ ಆಗಬಹುದು, ಅದಕ್ಕೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಮನೆಯಲ್ಲಿ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾ ಸಮಾಜಮುಖಿಯಾದ ಕೆಲಸಕ್ಕೆ ಆಮೇಲಿನ ಆದ್ಯತೆಯನ್ನು ಕೊಡಿ ಅನ್ನುವಂತಹ ಸಲಹೆ ಮನೆಯವರಿಂದ ಬರುತ್ತೆ. ಅಂದರೆ ನಿಮ್ಮ ಮನೆಯ ಕೆಲಸ ಏನಿದೆ ಅದನ್ನು ಮೊದಲು ನೋಡ್ಕೊಳ್ಳಿ, ಆಮೇಲೆ ಬೇರೆ ವ್ಯವಹಾರಗಳು ಅನ್ನುವಂತಹ ಅರ್ಥದಲ್ಲಿ ಮಾತಾಡ್ತಾರೆ. ಮನೆಯವರನ್ನ ಸಮಾಧಾನ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಇಲ್ಲಿಯವರೆಗೆ ನಡ್ಕೊಂಡು ಬಂದಂತಹ ರೀತಿಯಿಂದ ವಿಫಲರಾಗ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಮಾತನ್ನು ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ, ಮಾತಿಗೆ ಬೆಲೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಆದರೆ ನೀವು ಸ್ವಭಾವತಃ ಸುಮ್ಮನಿರ್ಲಿಕ್ಕಾಗದಲ್ಲೇ ಮಾತನ್ನಾಡ್ತೀರಿ. ಆದರೆ ತಟಸ್ಥ ನೀತಿಯನ್ನು ಅನುಭವಿಸಿದರೆ ಅಥವಾ ತಟಸ್ಥ ನೀತಿಯನ್ನು ನೀವು ಅನುಸರಿಸಿದರೆ ಅಲ್ಲಿ ನಿಮಗೆ ಯಾವುದೇ ಜಗಳಕ್ಕೆ ಅವಕಾಶಗಳು ಇರೋದಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಹಿಂಸೆ ಆಗತ್ತೆ, ಮಾನಸಿಕವಾಗಿ ಶಾರೀರಿಕವಾಗಿ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಆದರೆ ಕೂಗಾಟ ಆಗಲಿ, ಸಿಟ್ಟಾಗಲಿ, ನಿಮ್ಮ ಒಂದು ಆಜ್ಞೆ ಮಾಡುವಂಥದ್ದಾಗಲಿ, ಇದು ಯಾವುದು ಕೂಡ ಇಲ್ಲಿ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದು. ನಿಮ್ಮ ಕುಟುಂಬದವರು ಎಲ್ಲರೂ ಸೇರಿ ಒಟ್ಟಾಗಿ ಕುಲದೇವತೆಯ ಪ್ರಾರ್ಥನೆಯನ್ನು ಮಾಡಿ ಆ ಅನ್ಯೋನ್ಯತೆ ಕುಟುಂಬದಲ್ಲಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಬೇಸರವಾಗತಕ್ಕಂತಹ ಸಾಧ್ಯತೆ. ಆ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ನಡ್ಕೊಳ್ತಕ್ಕಂತಹ ರೀತಿ ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ನೋವನ್ನು ಅನುಭವಿಸ್ಬೇಕಾಗತ್ತೆ. ಚಿಕ್ಕ ಮಕ್ಕಳಾದರೆ ಮಕ್ಕಳಿಂದ ಏನೋ ಒಂದು ರೀತಿಯ ವ್ಯಥೆ ನಿಮಗೆ, ಅವರ ಆರೋಗ್ಯದಲ್ಲೋ ಅಥವಾ ಅವರ ನಡವಳಿಕೆಯಲ್ಲೋ ಏನೋ ವ್ಯತ್ಯಾಸ. ದೊಡ್ಡ ಮಕ್ಕಳಾದರೆ ಅವರ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳು, ಅವರ ನಿರ್ಧಾರಗಳು, ಅವರು ತೆಗೆದುಕೊಳ್ತಕ್ಕಂತಹ ಕೆಲವು ತೀರ್ಮಾನಗಳು ನಿಮಗಿಷ್ಟ ಆಗೋದಿಲ್ಲ. ಆದರೆ ಅನಿವಾರ್ಯ, ಅನುಭವಿಸಲೇಬೇಕಾಗತ್ತೆ. ಮನಸ್ಸಿರೋದಿಲ್ಲ, ನೋವಿನಿಂದ ಅದನ್ನು ಕಳಿಬೇಕಾದಂಥದ್ದಾಗತ್ತೆ. ಶಿಕ್ಷಕರು ವಿದ್ಯಾರ್ಥಿಗಳ ಮಧ್ಯದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಉಂಟಾಗ್ತಕ್ಕಂತಹ ಪರಿಸ್ಥಿತಿ. ಉಪಾಧ್ಯಾಯರು ಏನೋ ಹೇಳ್ತಾರೆ, ಮಕ್ಕಳಿಗೆ ಅದನ್ನು ಕೇಳುವಷ್ಟು ತಾಳ್ಮೆ ಇರೋದಿಲ್ಲ. ಉಪಾಧ್ಯಾಯರಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗತ್ತೆ. ಅದು ಸರ್ವಥೇಪಿ ಒಳ್ಳೆಯದಲ್ಲ. ಹಾಗಾಗಿ ಆ ಅನ್ಯೋನ್ಯತೆ ಗುರು ಶಿಷ್ಯರ ಮಧ್ಯದಲ್ಲಿ ಇಲ್ಲವಾಗತ್ತೆ ಅನ್ನುವಂಥದ್ದು. ಶಿಕ್ಷಕರು ಮಕ್ಕಳನ್ನು ನಿಂದನೆ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಶಿಕ್ಷೆ ಕೊಡ್ತಕ್ಕಂತಹ ಯಾವುದೇ ಕೆಲಸಕ್ಕೂ ಕೂಡ ಹೋಗಬೇಡಿ. ಅದು ನಿಮಗೆ ದೊಡ್ಡ ಅಪರಾಧವಾಗಿ ಪರಿಣಮಿಸ್ತಕ್ಕಂತಹದ್ದಾಗತ್ತೆ. ನಿಮ್ಮ ಅವರ ಬಾಂಧವ್ಯಕ್ಕೆ ಅದು ಶಾಶ್ವತವಾಗಿ ದ್ವೇಷವನ್ನು ಬೆಳೆಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ತಂದೆ ಮಕ್ಕಳು, ಶಿಕ್ಷಕರು ಮಕ್ಕಳು ಇವರ ಮಧ್ಯದಲ್ಲಿ ಈ ದಿವಸ ಏನೋ ಒಂದು ರೀತಿಯ ಅಸಮಾಧಾನ ಅಥವಾ ಬಿರುಕು ಅನ್ನುವಂಥದ್ದು ಉಂಟಾಗತ್ತೆ. ಅದನ್ನು ಆಲೋಚನೆ ಮಾಡಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವಿದ್ಯಾರ್ಥಿಗಳು ದೊಡ್ಡವರ ಮಾತನ್ನು ಗೌರವಿಸಬೇಕು. ದೊಡ್ಡವರು ಹೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಮ್ಮ ಒಳಿತಿಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಅನ್ನುವ ಭಾವನೆಯಲ್ಲಿ ಆ ಮಾತುಗಳನ್ನು ಸ್ವೀಕರಿಸಬೇಕಾಗಿರುತ್ತೆ. ಜಗನ್ಮಾತೆ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಶಾರದಾಂಭೋಜ ವದನಾಂಭುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.